ಅಪ್ರತಿಮ ಪರಿಸರವಾದಿ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾಳೆ ಪ್ರಳಯವೆಂಬುದು ಖಚಿತವಿದ್ದರೂ ಇಂದು ನಿನ್ನ ಕೈಯಲ್ಲೊಂದು ಸಸಿ ಇದ್ದರೆ ನೆಟ್ಟು ಬಿಡು ಎಂದು ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದ್ದಾರೆ. ನಿಮ್ಮ ಮರದಲ್ಲಿ ಬೆಳೆದ ಹಣ್ಣನ್ನು ಪಕ್ಷಿಗಳು ತಿಂದರೆ ಬೇಸರಿಸದಿರಿ, ಅವುಗಳನ್ನು ಶಪಿಸದಿರಿ. ಪಕ್ಷಿಗಳು ತಿಂದ ಹಣ್ಣು ನೀವು ಮಾಡುವ ಸ್ವದಕ ಅಂದರೆ ದಾನವಾಗಿದೆ ಎಂದಾಗಿದೆ. ನಿಮಗೆ ದಾನ ಮಾಡಿದರ ಪ್ರತಿಫಲ ಸಿಗುತ್ತೆ ಎಂದು ಮುತ್ತು ಹಬೀಬರು ಬೋಧಿಸಿದ್ದಾರೆ. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸಂಗಡಿಗರೊಂದಿಗೆ ಮದೀನಾದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವರಲ್ಲೊಬ್ಬರು ಒಂದು ಗಿಡದ ಎಲೆಯನ್ನು ಕಿತ್ತು ಹಾಕಿ ಬಿಸಾಡಿದರು. ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವದನ ಗಂಭೀರವಾಯಿತು. ನೀನು ಯಾಕೆ ಆ ಗಿಡದ ಎಲೆಯನ್ನು ಕಿತ್ತು ಹಾಕಿ ಬಿಸಾಡಿದ್ರಿ? ಅದು ನಿಮಗೇನಾದರೂ ತೊಂದರೆ ಕೊಟ್ಟಿದೆ ಅಥವಾ ಅದರಿಂದ ನಿಮಗೇನಾದರೂ ಲಾಭವಿದೆಯೇ ಎಂದು ಪ್ರಶ್ನಿಸಿದರು. ಇಲ್ಲ ಅಲ್ಲಾಹನ ರಸೂಲರೇ, ಹಾಗೇನೂ ಸಂಭವಿಸಿಲ್ಲ. ಹಾಗಿದ್ರೆ ನೋಡಿ, ಮರಗಿಡಗಳಿಗೂ ಜೀವವಿದೆ, ಇನ್ನು ಮುಂದೆ ಯಾವತ್ತೂ ಇಂತಹ ಕೆಲಸ ಮಾಡಿದಿರಿ ಎಂದು ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬೋಧಿಸಿದರು. ಎಷ್ಟು ಕಾರುಣ್ಯದ ಕಡಲು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.